ಬಾಗಲಕೋಟೆಯಲ್ಲಿ ರೈಲ್ವೆ ಸೇತುವೆಯ ಕಾಮಗಾರಿಯಿಂದಾಗಿ ಪ್ರತಿನಿತ್ಯ ಆ ರಸ್ತೆಯಲ್ಲಿ ಓಡಾಡುವಂಥ ಸವಾರರು ಪರದಾಡುವಂತಾಗಿದೆ. ಕಿಲೋಮೀಟರ್ ಗಟ್ಟಲೆ ಅನೇಕ ಸಮಯದವರೆಗೂ ಕೂಡ ಕಾದು ನಿಂತು ಇವತ್ತು ಮುಂದಕ್ಕೆ ಸಾಗುವಂಥ ಕೆಲಸಗಳಾಗ್ತವೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಬಾಗಲಕೋಟೆ ನಗರಕ್ಕೆ ಹೊಂದಿಕೊಂಡಂಥ ರಾಜ್ಯ ಹೆದ್ದಾರಿ ಕೂಡ ಇವತ್ತಿನ ದಿನ ಇಲ್ಲಿ ರೈಲ್ವೆ ಗೇಟ್ ದಾಟುವುದರ ಮುಖಾಂತರ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತಕ್ಕಂಥ ಪ್ರಯಾಣಿಕರು ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ದಿನಾಲೂ ಕೂಡ ಇದೇ ಒಂದು ಸಮಸ್ಯೆ ಇರ್ತಕ್ಕಂಥದ್ದು ಕೂಡ ಭಾಳಷ್ಟು ವಾಹನ ಸವಾರರಿಗೆ ತೊಂದರೆ ಆಗ್ತಾ ಇದೆ. ಯಾಕಂತಂದರೆ ಈಗಾಗಲೇ ಏನಿದು ರಾಜ್ಯ ಹೆದ್ದಾರಿ ರಾಯಚೂರು ಟು ಬೆಳಗಾವಿ ಇರ್ತಕ್ಕಂಥ ಒಂದು ರಸ್ತೆ ಆಗಿದೆ. ಈ ರಸ್ತೆಯಲ್ಲಿಯೂ ಕೂಡ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಫ್ಲೈಓವರ್ ಕೆಲಸ ಮಾಡ್ತೀವಿ ಅಂತ ಹೇಳಿ ಇಲ್ಲಿವರೆಗೂ ಕೂಡ ಅದು ಭಾಳಷ್ಟು ಡಿಲೇ ಆಗ್ತಾ ಇದೆ. 3 ವರ್ಷಗಳಿಂದ ನಡೆದಂಥ ಕಾಮಗಾರಿ ಕೆಲಸವೂ ಕೂಡ ಅರ್ಧಂಬರ್ಧ ಆಗಿ ನಿಂತಿದೆ. ಹೀಗಾಗಿ ಸಾಕಷ್ಟು ಸೇತುವಿಲ್ಲದೆ ಪ್ರತಿಷ್ಠಿತ ಸಾವಿರಾರು ವಾಹನಗಳು ರೈಲ್ವೆ ಗೇಟ್ ಬಳಿ ಕಾದು ನಿಲ್ಲಬೇಕಾಗಿದೆ. ಹಾಗಾದರೆ ಈ ರಸ್ತೆ ಎಲ್ಲಿ ಎಷ್ಟು ಒಂದು ಸಮಸ್ಯೆ ಆಗ್ತಾ ಇದೆ ಅಂತಂದರೆ ಸಾಕಷ್ಟು ವಾಹನ ಸವಾರರು, ಸ್ಕೂಲಿಗೆ ಹೋಗುವಂಥ ಮಕ್ಕಳು ಮತ್ತು ನೌಕರಸ್ಥರು ಕೂಡ ಬೆಳಗ್ಗೆ ಆಫೀಸ್ಗೆ ಬರ್ತಕ್ಕಂಥವ್ರಿಗೂ ಕೂಡ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ. ಆದರೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಈ ಕಾಮಗಾರಿ ಈಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಇದು ಆಗಲೇ 3.5 ವರ್ಷ 4 ವರ್ಷಗಳಿಂದ ಈ ರೀತಿಯಾಗಿ ಕುಂಟುತ್ತಾ ನಡೆದಂಥ ಈ ಒಂದು ಕಾಮಗಾರಿ ಕೆಲಸಕ್ಕೆ ಯಾರೂ ಚುರುಕು ನೀಡ್ತಾ ಇಲ್ಲ. ಜೊತೆಗೆ ಇದರಲ್ಲಿ ಯಾರೂ ಕೂಡ ಭಾಳಷ್ಟು ಇದು ಆದಷ್ಟು ಬೇಗನೆ ಮುಗಿಸ್ಬೇಕನ್ನುವಂಥದ್ದು ಕೂಡ ಅಧಿಕಾರಿಗಳಾಗಿರ್ಬೋದು ಮತ್ತು ಜನಪ್ರತಿನಿಧಿಗಳು ಕೂಡ ನಿರ್ಲಕ್ಷ್ಯದಿಂದಾಗಿ ಈ ರೀತಿಯಾಗಿ ಕುಂಟುತ್ತಾ ಸಾಗ್ತಕ್ಕಂಥ ಈ ಒಂದು ಕಾಮಗಾರಿ ಯಾವಾಗ ಮುಗಿಯುತ್ತೆ ಅನ್ನುವಂಥದ್ದು ಕೂಡ ಜನರು ಸಾಕಷ್ಟು ಕಾಯ್ತಾ ಇದ್ದಾರೆ. ಯಾಕಂತಂದರೆ ಒಂದು ಸೈಡಿಗೆ ರೈಲ್ವೆ ಗೇಟ್ ಇದೆ, ಈ ಒಂದು ರೈಲ್ವೆ ಹಳಿಯ ಪಕ್ಕದಲ್ಲಿ ಮಾತ್ರ ವರ್ಕ್ ಆಗ್ತಾ ಇದೆ. ಆದರೆ ಮುಂದೆ ಎಲ್ಲಿ ಹೋಗುತ್ತೆ, ಯಾವ ಒಂದು ರೂಟ್ ಮೇಲೆ ಹೋಗುತ್ತೆ, ಇಲ್ಲಿ ಭೂ ಸ್ವಾಧೀನ ಆಗಿದೆಯೋ ಅಥವಾ ಇಲ್ಲವೋ ಅನ್ನುವಂಥದ್ದು ಕೂಡ ಸಾಕಷ್ಟು ಸಾರ್ವಜನಿಕರಲ್ಲಿ ಪ್ರಶ್ನೆ ಉಳ್ಕೊಂಡಿದೆ. ಜನಪ್ರತಿನಿಧಿಗಳನ್ನು ಕೂಡ ಕೇಳಿದಾಗ ಹೇಳುವಂಥ ಮಾತೇನಂತಂದರೆ, ಇಲ್ಲ, ಭೂ ಸ್ವಾಧೀನಕ್ಕೆ ಈಗಾಗಲೇ ಸ್ಥಳೀಯ ಶಾಸಕರು ಮತ್ತು ಸ್ಥಳೀಯ ಸಂಸ್ಥಾದರು ಕೂಡ ಈಗಾಗಲೇ ಅಧಿಕಾರಿಗಳ ಜೊತೆಗೆ ಮತ್ತು ಆ ಭೂ ಸ್ವಾಧೀನ ಮಾಡ್ಕೊಳ್ಳೋಂಥ ಮನೆಗಳಾಗಿರ್ಬೋದು, ಅಲ್ಲಿದ್ದಂಥ ಅಂಗಡಿಗಳಾಗಿರ್ಬೋದು, ಅವುಗಳ ಜೊತೆ ಮಾತುಕತೆ ನಡೆದಿದೆ ಅಂತ ಹೇಳೋದನ್ನು 2 ವರ್ಷಗಳಿಂದ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೆ ಮಾತುಕತೆ ನಡೆದಿದೇನೋ ಅಥವಾ ಅವು ಭೂ ಸ್ವಾಧೀನ ಆಗಿದ್ದೇನೋ ಇಲ್ಲವೋ ಅನ್ನುವಂಥದ್ದು ಕೂಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಆದಷ್ಟು ಬೇಗನೆ ಮೇಲ್ಸೇತುವೆ ಕೆಲಸ ಮುಗಿಬೇಕು, ಮುಗಿದ ಮೇಲೆ ಜನರಿಗೆ ಅನುಕೂಲ ಆಗಬೇಕನ್ನುವಂಥದ್ದೇ ರಿಪಬ್ಲಿಕ್ ಕನ್ನಡದ ಮಾತು ಕೂಡ ಆಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಬಾಗಲಕೋಟೆಯಲ್ಲಿ ರೈಲ್ವೆ ಸೇತುವೆಯ ಕಾಮಗಾರಿಯಿಂದಾಗಿ ಪ್ರತಿನಿತ್ಯ ಆ ರಸ್ತೆಯಲ್ಲಿ ಓಡಾಡುವಂಥ ಸವಾರರು ಪರದಾಡುವಂತಾಗಿದೆ. ಕಿಲೋಮೀಟರ್ ಗಟ್ಟಲೆ ಅನೇಕ ಸಮಯದವರೆಗೂ ಕೂಡ ಕಾದು ನಿಂತು ಇವತ್ತು ಮುಂದಕ್ಕೆ ಸಾಗುವಂಥ ಕೆಲಸಗಳಾಗ್ತವೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಬಾಗಲಕೋಟೆ ನಗರಕ್ಕೆ ಹೊಂದಿಕೊಂಡಂಥ ರಾಜ್ಯ ಹೆದ್ದಾರಿ ಕೂಡ ಇವತ್ತಿನ ದಿನ ಇಲ್ಲಿ ರೈಲ್ವೆ ಗೇಟ್ ದಾಟುವುದರ ಮುಖಾಂತರ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತಕ್ಕಂಥ ಪ್ರಯಾಣಿಕರು ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ದಿನಾಲೂ ಕೂಡ ಇದೇ ಒಂದು ಸಮಸ್ಯೆ ಇರ್ತಕ್ಕಂಥದ್ದು ಕೂಡ ಭಾಳಷ್ಟು ವಾಹನ ಸವಾರರಿಗೆ ತೊಂದರೆ ಆಗ್ತಾ ಇದೆ. ಯಾಕಂತಂದರೆ ಈಗಾಗಲೇ ಏನಿದು ರಾಜ್ಯ ಹೆದ್ದಾರಿ ರಾಯಚೂರು ಟು ಬೆಳಗಾವಿ ಇರ್ತಕ್ಕಂಥ ಒಂದು ರಸ್ತೆ ಆಗಿದೆ. ಈ ರಸ್ತೆಯಲ್ಲಿಯೂ ಕೂಡ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಫ್ಲೈಓವರ್ ಕೆಲಸ ಮಾಡ್ತೀವಿ ಅಂತ ಹೇಳಿ ಇಲ್ಲಿವರೆಗೂ ಕೂಡ ಅದು ಭಾಳಷ್ಟು ಡಿಲೇ ಆಗ್ತಾ ಇದೆ. 3 ವರ್ಷಗಳಿಂದ ನಡೆದಂಥ ಕಾಮಗಾರಿ ಕೆಲಸವೂ ಕೂಡ ಅರ್ಧಂಬರ್ಧ ಆಗಿ ನಿಂತಿದೆ. ಹೀಗಾಗಿ ಸಾಕಷ್ಟು ಸೇತುವಿಲ್ಲದೆ ಪ್ರತಿಷ್ಠಿತ ಸಾವಿರಾರು ವಾಹನಗಳು ರೈಲ್ವೆ ಗೇಟ್ ಬಳಿ ಕಾದು ನಿಲ್ಲಬೇಕಾಗಿದೆ. ಹಾಗಾದರೆ ಈ ರಸ್ತೆ ಎಷ್ಟು ಒಂದು ಸಮಸ್ಯೆ ಆಗ್ತಾ ಇದೆ ಅಂತಂದರೆ ಸಾಕಷ್ಟು ವಾಹನ ಸವಾರರು, ಸ್ಕೂಲಿಗೆ ಹೋಗುವಂಥ ಮಕ್ಕಳು ಮತ್ತು ನೌಕರಸ್ಥರು ಕೂಡ ಬೆಳಗ್ಗೆ ಆಫೀಸ್ಗೆ ಬರ್ತಕ್ಕಂಥವ್ರಿಗೂ ಕೂಡ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ. ಆದರೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಈ ಕಾಮಗಾರಿ ಈಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಇದು ಆಗಲೇ 3.5 ವರ್ಷ 4 ವರ್ಷಗಳಿಂದ ಈ ರೀತಿಯಾಗಿ ಕುಂಟುತ್ತಾ ನಡೆದಂಥ ಈ ಒಂದು ಕಾಮಗಾರಿ ಕೆಲಸಕ್ಕೆ ಯಾರೂ ಚುರುಕು ನೀಡ್ತಾ ಇಲ್ಲ. ಜೊತೆಗೆ ಇದರಲ್ಲಿ ಯಾರೂ ಕೂಡ ಭಾಳಷ್ಟು ಇದು ಆದಷ್ಟು ಬೇಗನೆ ಮುಗಿಸ್ಬೇಕನ್ನುವಂಥದ್ದು ಕೂಡ ಅಧಿಕಾರಿಗಳಾಗಿರ್ಬೋದು ಮತ್ತು ಜನಪ್ರತಿನಿಧಿಗಳು ಕೂಡ ನಿರ್ಲಕ್ಷ್ಯದಿಂದಾಗಿ ಈ ರೀತಿಯಾಗಿ ಕುಂಟುತ್ತಾ ಸಾಗ್ತಕ್ಕಂಥ ಈ ಒಂದು ಕಾಮಗಾರಿ ಯಾವಾಗ ಮುಗಿಯುತ್ತೆ ಅನ್ನುವಂಥದ್ದು ಕೂಡ ಜನರು ಸಾಕಷ್ಟು ಕಾಯ್ತಾ ಇದ್ದಾರೆ. ಯಾಕಂತಂದರೆ ಒಂದು ಸೈಡಿಗೆ ರೈಲ್ವೆ ಗೇಟ್ ಇದೆ, ಈ ಒಂದು ರೈಲ್ವೆ ಹಳಿಯ ಪಕ್ಕದಲ್ಲಿ ಮಾತ್ರ ವರ್ಕ್ ಆಗ್ತಾ ಇದೆ.
ಆದರೆ ಮುಂದೆ ಎಲ್ಲಿ ಹೋಗುತ್ತೆ, ಯಾವ ಒಂದು ರೂಟ್ ಮೇಲೆ ಹೋಗುತ್ತೆ, ಇಲ್ಲಿ ಭೂ ಸ್ವಾಧೀನ ಆಗಿದೆಯೋ ಅಥವಾ ಇಲ್ಲವೋ ಅನ್ನುವಂಥದ್ದು ಕೂಡ ಸಾಕಷ್ಟು ಸಾರ್ವಜನಿಕರಲ್ಲಿ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಜನಪ್ರತಿನಿಧಿಗಳನ್ನು ಕೂಡ ಕೇಳಿದಾಗ ಹೇಳುವಂಥ ಮಾತೇನಂತಂದರೆ, ಇಲ್ಲ, ಭೂ ಸ್ವಾಧೀನಕ್ಕೆ ಈಗಾಗಲೇ ಸ್ಥಳೀಯ ಶಾಸಕರು ಮತ್ತು ಸ್ಥಳೀಯ ಸಂಸದರು ಕೂಡ ಈಗಾಗಲೇ ಅಧಿಕಾರಿಗಳ ಜೊತೆಗೆ ಮತ್ತು ಆ ಭೂ ಸ್ವಾಧೀನ ಮಾಡ್ಕೊಳ್ಳೋಂಥ ಮನೆಗಳಾಗಿರ್ಬೋದು, ಅಲ್ಲಿದ್ದಂಥ ಅಂಗಡಿಗಳಾಗಿರ್ಬೋದು, ಅವುಗಳ ಜೊತೆ ಮಾತುಕತೆ ನಡೆದಿದೆ ಅಂತ ಹೇಳೋದನ್ನು 2 ವರ್ಷಗಳಿಂದ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೆ ಮಾತುಕತೆ ನಡೆದಿದೇನೋ ಅಥವಾ ಅವು ಭೂ ಸ್ವಾಧೀನ ಆಗಿದೆನೋ ಇಲ್ಲವೋ ಅನ್ನುವಂಥದ್ದು ಕೂಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಆದಷ್ಟು ಬೇಗನೆ ಮೇಲ್ಸೇತುವೆ ಕೆಲಸ ಮುಗಿದ ಮೇಲೆ ಜನರಿಗೆ ಅನುಕೂಲ ಆಗಬೇಕನ್ನುವಂಥದ್ದೇ ರಿಪಬ್ಲಿಕ್ ಕನ್ನಡದ ಮಾತು ಕೂಡ ಆಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಬಾಗಲಕೋಟೆಯಲ್ಲಿ ರೈಲ್ವೆ ಸೇತುವೆಯ ಕಾಮಗಾರಿಯಿಂದಾಗಿ ಪ್ರತಿನಿತ್ಯ ಆ ರಸ್ತೆಯಲ್ಲಿ ಓಡಾಡುವಂಥ ಸವಾರರು ಪರದಾಡುವಂತಾಗಿದೆ. ಕಿಲೋಮೀಟರ್ ಗಟ್ಟಲೆ ಅನೇಕ ಸಮಯದವರೆಗೂ ಕೂಡ ಕಾದು ನಿಂತು ಇವತ್ತು ಮುಂದಕ್ಕೆ ಸಾಗುವಂಥ ಕೆಲಸಗಳಾಗ್ತವೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಬಾಗಲಕೋಟೆ ನಗರಕ್ಕೆ ಹೊಂದಿಕೊಂಡಂಥ ರಾಜ್ಯ ಹೆದ್ದಾರಿ ಕೂಡ ಇವತ್ತಿನ ದಿನ ಇಲ್ಲಿ ರೈಲ್ವೆ ಗೇಟ್ ದಾಟುವುದರ ಮುಖಾಂತರ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇರತಕ್ಕಂಥ ಪ್ರಯಾಣಿಕರು ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ದಿನಾಲೂ ಕೂಡ ಇದೇ ಒಂದು ಸಮಸ್ಯೆ ಇರತಕ್ಕಂಥದ್ದು ಕೂಡ ಭಾಳಷ್ಟು ವಾಹನ ಸವಾರರಿಗೆ ತೊಂದರೆ ಆಗ್ತಾ ಇದೆ. ಯಾಕಂತಂದರೆ ಈಗಾಗಲೇ ಏನಿದು ರಾಜ್ಯ ಹೆದ್ದಾರಿ ರಾಯಚೂರು ಟು ಬೆಳಗಾವಿ ಇರ್ತಕ್ಕಂಥ ಒಂದು ರಸ್ತೆ ಆಗಿದೆ. ಈ ರಸ್ತೆಯಲ್ಲಿಯೂ ಕೂಡ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಫ್ಲೈಓವರ್ ಕೆಲಸ ಮಾಡ್ತೀವಿ ಅಂತ ಹೇಳಿ ಇಲ್ಲಿವರೆಗೂ ಕೂಡ ಅದು ಭಾಳಷ್ಟು ಡಿಲೇ ಆಗ್ತಾ ಇದೆ. 3 ವರ್ಷಗಳಿಂದ ನಡೆದಂಥ ಕಾಮಗಾರಿ ಕೆಲಸವೂ ಕೂಡ ಅರ್ಧಂಬರ್ಧ ಆಗಿ ನಿಂತಿದೆ. ಹೀಗಾಗಿ ಸಾಕಷ್ಟು ಸೇತುವಿಲ್ಲದೆ ಪ್ರತಿಷ್ಠಿತ ಸಾವಿರಾರು ವಾಹನಗಳು ರೈಲ್ವೆ ಗೇಟ್ ಬಳಿ ಕಾದು ನಿಲ್ಲಬೇಕಾಗಿದೆ. ಹಾಗಾದರೆ ಈ ರಸ್ತೆ ಎಲ್ಲಿ ಎಷ್ಟು ಒಂದು ಸಮಸ್ಯೆ ಆಗ್ತಾ ಇದೆ ಅಂತಂದರೆ, ಸಾಕಷ್ಟು ವಾಹನ ಸವಾರರು, ಸ್ಕೂಲಿಗೆ ಹೋಗುವಂಥ ಮಕ್ಕಳು ಮತ್ತು ನೌಕರಸ್ಥರು ಕೂಡ ಬೆಳಗ್ಗೆ ಆಫೀಸ್ಗೆ ಬರ್ತಕ್ಕಂಥವ್ರಿಗೂ ಕೂಡ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ. ಆದರೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಈ ಕಾಮಗಾರಿ ಈಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ, ಇದು ಆಗಲೇ 3.5 ವರ್ಷ 4 ವರ್ಷಗಳಿಂದ ಈ ರೀತಿಯಾಗಿ ಕುಂಟುತ್ತಾ ನಡೆದಂಥ ಈ ಒಂದು ಕಾಮಗಾರಿ ಕೆಲಸಕ್ಕೆ ಯಾರೂ ಚುರುಕು ನೀಡ್ತಾ ಇಲ್ಲ. ಜೊತೆಗೆ ಇದರಲ್ಲಿ ಯಾರೂ ಕೂಡ ಭಾಳಷ್ಟು ಇದು ಆದಷ್ಟು ಬೇಗನೆ ಮುಗಿಸ್ಬೇಕನ್ನುವಂಥದ್ದು ಕೂಡ ಅಧಿಕಾರಿಗಳಾಗಿರ್ಬೋದು ಮತ್ತು ಜನಪ್ರತಿನಿಧಿಗಳು ಕೂಡ ನಿರ್ಲಕ್ಷ್ಯದಿಂದಾಗಿ ಈ ರೀತಿಯಾಗಿ ಕುಂಟುತ್ತಾ ಸಾಗ್ತಕ್ಕಂಥ ಈ ಒಂದು ಕಾಮಗಾರಿ ಯಾವಾಗ ಮುಗಿಯುತ್ತೆ ಅನ್ನುವಂಥದ್ದು ಕೂಡ ಜನರು ಸಾಕಷ್ಟು ಕಾಯ್ತಾ ಇದ್ದಾರೆ. ಯಾಕಂತಂದರೆ ಒಂದು ಸೈಡಿಗೆ ರೈಲ್ವೆ ಗೇಟ್ ಇದೆ, ಈ ಒಂದು ರೈಲ್ವೆ ಹಳಿಯ ಪಕ್ಕದಲ್ಲಿ ಮಾತ್ರ ವರ್ಕ್ ಆಗ್ತಾ ಇದೆ. ಆದರೆ ಮುಂದೆ ಎಲ್ಲಿ ಹೋಗುತ್ತೆ, ಯಾವ ಒಂದು ರೂಟ್ ಮೇಲೆ ಹೋಗುತ್ತೆ, ಇಲ್ಲಿ ಭೂ ಸ್ವಾಧೀನ ಆಗಿದೆಯೋ ಅಥವಾ ಇಲ್ಲವೋ ಅನ್ನುವಂಥದ್ದು ಕೂಡ ಸಾಕಷ್ಟು ಸಾರ್ವಜನಿಕರಲ್ಲಿ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಜನಪ್ರತಿನಿಧಿಗಳನ್ನು ಕೂಡ ಕೇಳಿದಾಗ ಹೇಳುವಂಥ ಮಾತೇನಂತಂದರೆ, ಇಲ್ಲ, ಭೂ ಸ್ವಾಧೀನಕ್ಕೆ ಈಗಾಗಲೇ ಸ್ಥಳೀಯ ಶಾಸಕರು ಮತ್ತು ಸ್ಥಳೀಯ ಸಂಸದರು ಕೂಡ ಈಗಾಗಲೇ ಅಧಿಕಾರಿಗಳ ಜೊತೆಗೆ ಮತ್ತು ಆ ಭೂ ಸ್ವಾಧೀನ ಮಾಡ್ಕೊಳ್ಳೋಂಥ ಮನೆಗಳಾಗಿರ್ಬೋದು, ಅಲ್ಲಿದ್ದಂಥ ಅಂಗಡಿಗಳಾಗಿರ್ಬೋದು, ಅವುಗಳ ಜೊತೆ ಮಾತುಕತೆ ನಡೆದಿದೆ ಅಂತ ಹೇಳೋದನ್ನು 2 ವರ್ಷಗಳಿಂದ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೆ ಮಾತುಕತೆ ನಡೆದಿದೇನೋ ಅಥವಾ ಅವು ಭೂ ಸ್ವಾಧೀನ ಆಗಿದೆನೋ ಇಲ್ಲವೋ ಅನ್ನುವಂಥದ್ದು ಕೂಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಆದಷ್ಟು ಬೇಗನೆ ಮೇಲ್ಸೇತುವೆ ಕೆಲಸ ಮುಗಿದ ಮೇಲೆ ಜನರಿಗೆ ಅನುಕೂಲ ಆಗಬೇಕನ್ನುವಂಥದ್ದೇ ರಿಪಬ್ಲಿಕ್ ಕನ್ನಡದ ಮಾತು ಕೂಡ ಆಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ.